ಈಗ ಮೊದಲ ತುದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನೀರು ಹುಷಾರು. ಯಾಕಂದರೆ ನೀರಿದ್ರಷ್ಟೇ ಜೀವನ, ನೀರಿದ್ರಷ್ಟೇ ಜೀವ ಸಂಕುಲ, ನೀರಿದ್ರಷ್ಟೇ ಬದುಕು. ಈಗ ನೀರಿಗೆ ತತ್ವಾರ ಬಂದಿದೆ. ಜೂನ್ ತಿಂಗಳಲ್ಲಿ ಮಳೆ ಆಗಲಿಲ್ಲ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಮಳೆಯೇನೂ ಆಗಿದೆ. ಆದರೆ ಜಲಾಶಯಗಳು ಇನ್ನೂ ಕೂಡ ಸಂಪೂರ್ಣವಾಗಿ ತುಂಬಿಲ್ಲ. ಎಲ್ಲ ಭಾಗಗಳಲ್ಲಿ ಏನೋ ಮಳೆ ಸುರಿಬೇಕಾಗಿತ್ತು. ಯಾಕಂದರೆ ಪ್ರತಿ ಭಾಗದಲ್ಲಿರುವಂತಹ ಗಿಡ, ಮರ, ಮಣ್ಣು ಪ್ರತಿಯೊಂದಕ್ಕೂ ಕೂಡ ನೀರಿನ ಸ್ಪರ್ಶ ಆಗಬೇಕು ಅಂತೇಳಿ ಆದರೆ ಅದು ಮಳೆ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಕೇವಲ ಕಾಲುವೆಯಲ್ಲಿ ನೀರು ಹರಿಸಿದ ತಕ್ಷಣ ಎಲ್ಲವೂ ಕೂಡ ಆಗೋದಿಲ್ಲ. ಇಲ್ಲಿ ಮಳೆ ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಬರವನ್ನು ಎದುರಿಸೋದಕ್ಕೆ ಹೀಗೆ ತಯಾರಿ ಮಾಡ್ಕೊಂಡಿದೆ. ಮುಖ್ಯಮಂತ್ರಿಯವರ ಪ್ರವಾಸದ ಸಂದರ್ಭದಲ್ಲಿ ಏನೇನಾಗಿದೆ ಈ ವರದಿಯಲ್ಲಿ ತೋರಿಸ್ತೀವಿ. ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸುವುದಿಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಪ್ಲಾನ್ ಆಫ್ ಆಕ್ಷನ್ನ ಅವರು ಕೊಡಲಿಕ್ಕೆ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಕೇಂದ್ರ ಸರ್ಕಾರ ಏನು ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ರಾಜ್ಯದ ಪ್ರವಾಹ ಬರ ಪರಿಸ್ಥಿತಿ ವಿಚಾರವಾಗಿ ಅಧ್ಯಯನಕ್ಕಿಳಿದಿದೆ ರಾಜ್ಯ ಸರ್ಕಾರ. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕಿಳಿದಿದ್ದು ಬರ ಪರಿಸ್ಥಿತಿಯ ಅಧ್ಯಯನ ಮಾಡುತ್ತಿದ್ದಾರೆ. ಮೊನ್ನೆ ಕಲಬುರಗಿ, ಇಂದು ಬೆಳಗಾವಿ ವಿಭಾಗೀಯ ಮಟ್ಟದ ಸಭೆ ಮಾಡಿ ಬರದ ವರದಿ ಪಡೆದಿದ್ದಾರೆ. ಅಧಿಕಾರಿಗಳ ಸಭೆ ಬಳಿಕ ಮಾತನಾಡಿದ ಸಿಎಂ, ರಾಜ್ಯದ ರೈತರು ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಪೂರೈಕೆ ಹಾಗೂ ದಾಸ್ತಾನಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕುಡಿಯುವ ನೀರಿಗೆ ಆದ್ಯತೆ ಕೊಡಲು ಸೂಚನೆ ನೀಡಿದ್ದಾರೆ. ಕುಡಿಯುವ ನೀರು ಪೂರೈಕೆಗೆ 1 ಕೋಟಿ ವೆಚ್ಚದ ಆಕ್ಷನ್ ಪ್ಲಾನ್ ಮಾಡಲು ಸೂಚಿಸಲಾಗಿದೆ. ಕೇಂದ್ರ ಸರ್ಕಾರ ಕೊಡೋವರೆಗೂ ಕಾಯದೆ ಇರೋ ದುಡ್ಡಲ್ಲೇ ವ್ಯವಸ್ಥೆ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಡ್ಯಾಂಗಳಲ್ಲಿರುವ ನೀರು ಕುಡಿಯಲು ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಸದ್ಯಕ್ಕೆ ನೀರಾವರಿಗೆ ಇಲ್ಲ ಎಂದಿದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್ಗೆ ಅರಣ್ಯ ಇಲಾಖೆ ಅಡ್ಡಿಪಡಿಸಬಾರದು ಎಂದು ತಾಕೀತು ಮಾಡಿದ್ದಾರೆ. ನಾವು ಬೀಜ ಬಿತ್ತನೆಗೆ ಏನು ಅನುಕೂಲ ಆಗಂತಕ್ಕೆ ಗೊಬ್ಬರಕ್ಕೆ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ನಮ್ಮ ಏನು ಒಂದು ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಅಡಿಯಲ್ಲೇ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿವರೆಗೂ ಅವರು ಪ್ಲಾನ್ ಆಫ್ ಆಕ್ಷನ್ನ ಮಾಡಿ ಆ ಸಮಿತಿ ಸಭೆಯನ್ನು ನಡೆಸಿ ಅವರು ಕೊಡಲಿಕ್ಕೆ ನಾವು ಅವರಿಗೆಲ್ಲ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಇದು ಕೇಂದ್ರ ಸರ್ಕಾರ ಏನು ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ಈಗ ನಾವು ಅದಕ್ಕೆ ಅವ್ರಿಗೆಲ್ಲ ಪ್ಲಾನ್ ರೆಡಿ ಮಾಡ್ಕೊಳ್ಳಿ, ಸಮಿತಿಗಳನ್ನು ಮೀಟಿಂಗ್ ಮಾಡಿ, ಶಾಸಕರ ಅಧ್ಯಕ್ಷತೆಯಲ್ಲೇ ಸಮಿತಿ ಇರ್ತದೆ, ಅವರೇ ತೀರ್ಮಾನ ಮಾಡಿ ಅವರೇ ಅವರ ಪ್ರಾಜೆಕ್ಟನ್ನು ಅವರು ಸಲ್ಲಿಸೋಲಿಕ್ಕೆ ಅವ್ರಿಗೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಮುಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಈ ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಮೋಡ ಬಿತ್ತನೆ ಬಗ್ಗೆ ಬೆಳಗಾವಿ ಸಭೆಯಲ್ಲಿ 10ಕ್ಕೂ ಹೆಚ್ಚು ಶಾಸಕರು ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿ ಗಂಭೀರವಾದ ತೀರ್ಮಾನ ಕೈಗೊಳ್ಳುವುದಾಗಿ ಸಿಎಂ ಹೇಳಿದ್ದಾರೆ. ಬಹಳ ಜನ ಶಾಸಕರು ಮೋಡ ಬಿತ್ತನೆ ಆಗಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಾವೊಂದು ಪ್ರಯೋಗ ಮಾಡಬೇಕು, ಹಿಂದೆ ಆಗಿತ್ತು. ಮೊನ್ನೆ ಏನೋ ಶಾಸಕರೆಲ್ಲ ಸೇರಿ ಅವರವ್ರ ಹಣ ಹಾಕೊಂಡು ಪ್ರಯತ್ನ ಮಾಡಿದ್ದಾರೆ. ಅದು ಕೆಲವು ಯಶಸ್ವಿ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೇನೆ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ನಾನು ಗಂಭೀರವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇನ್ನು ರಾಜ್ಯದ ಜಲಾಶಯಗಳ ಸುರಕ್ಷತೆಗಾಗಿ ಸಭೆಯಲ್ಲಿ ಹಲವು ಕ್ರಮಗಳಿಗೆ ಸೂಚಿಸಲಾಗಿದೆ. ರಾಜ್ಯದ ಡ್ಯಾಂಗಳ ಗೇಟ್ಗಳನ್ನು ಸುಭದ್ರ ಮಾಡ್ತೇವೆ. ತುಂಗಭದ್ರಾ ಡ್ಯಾಂನ ಹೂಳು ತೆಗೆಯಲು ಕ್ರಮ ಕೈಗೊಂಡಿದ್ದು ಕೇಂದ್ರ ಸರ್ಕಾರ 3 ಸಿಎಂಗಳು ಒಟ್ಟಿಗೆ ಸೇರಿ ನಿರ್ಧಾರ ಮಾಡಿದ್ದೇವೆ ಎಂದರು. ತಾಂತ್ರಿಕ ಸಮಿತಿ ಭೇಟಿ ನೀಡಿ ವರದಿ ಕೊಟ್ಟ ಮೇಲೆ ಹೂಳು ತೆಗೆಯುವ ಕೆಲಸ ಮಾಡುತ್ತೇವೆ. ಕೃಷ್ಣಾ, ಕಾವೇರಿ, ಗೋದಾವರಿ ಯೋಜನೆಗಳ ರಾಷ್ಟ್ರೀಕರಣಕ್ಕೆ ಒತ್ತು ನೀಡಲಾಗಿದೆ. ತುಂಗಭದ್ರಾಗೆ ಪರ್ಯಾಯ ಡ್ಯಾಂ ಕಟ್ಟುವ ತೀರ್ಮಾನ ಮಾಡಲಾಗಿದೆ ಎಂದರು. ಕೆರೆಗಳಿಗೆ ನೀರು ಹೋದ ಸತಿ ಏನು ಬಂದಿತ್ತು, ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿಲ್ಲ.
ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿಗೆ ನಿಂತಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸಬೇಕು. ಆ ತುಂಗಭದ್ರಾ ಸಮಸ್ಯೆ ಬಹಳ ದಿನದಿಂದ ನಿಂತಿದೆ. 31 TMC ನೀರು ಊಳು ಒಳಗಡೆ ತುಂಬಿದೆ. ಕೃಷ್ಣಾ, ಕಾವೇರಿ, ಗೋದಾವರಿ ಜೋಡಣೆ ವಿಚಾರದಲ್ಲಿ ಕೂಡ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಅವರು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನು ಮಾಡಲಿಕ್ಕೆ ನಾವು ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಸೊ 10% ನಮ್ಮದು, 90% ಅವ್ರು ಹಾಕ್ತಾರೆ. ಸೊ ಅದು ಬಹಳ ಒಂದು ಇಡೀ ನಮ್ಮ 3 ರಾಜ್ಯಗಳಿಗೂ ಅನುಕೂಲ ಆಗ್ತದೆ. ಸೊ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇನ್ನು ಗ್ಯಾರಂಟಿಗಳ ಪರಿಷ್ಕರಣೆ ಆಗ್ತಿದೆ ಎಂದ ಸಿಎಂ, ಅಕ್ರಮಗಳ ಪರಿಶೀಲನೆ ಆಗ್ತಿದೆ, ತಡೆಗಟ್ಟುವ ಸಲುವಾಗಿ ಹೊಸದಾಗಿ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ ಎಂದರು. ಗೃಹಲಕ್ಷ್ಮಿ, ಗೃಹಜ್ಯೋತಿಗೆ ಹೊಸ ಅರ್ಜಿ ಹಾಕುತ್ತಿದ್ದು ಯಾವುದೇ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಎಂದಿದ್ದಾರೆ. ಬಟ್ ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸುವುದಿಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಇದನ್ನ ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ವಿ. ನಮ್ಮ ಯೋಜನೆ ಮುಂದುವರಿತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ದೋ ಯಾವ ಕಾರ್ಯಕ್ರಮ ಕೂಡ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಮುಂದುವರಿತದೆ. ಸಾಲ ಮನ್ನಾ ಮಾಡಿ ರೈತರ ಹಿತ ಕಾಪಾಡಿ. ಸರ್ಕಾರಕ್ಕೆ ಕೇಸರಿ ಸವಾಲು, ಕೈ ನಾಯಕರ ತಿರುಗೇಟು. ರಾಜ್ಯದ ಪ್ರವಾಹ ಬರದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಬರ ನಿರ್ವಹಣೆಗೆ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ತುರ್ತು ಕಾರ್ಯಗಳಿಗಾಗಿ ಮಧ್ಯಂತರ ಪರಿಹಾರ ರಿಲೀಸ್ ಮಾಡಬೇಕು. ಡಿಸಿ ಫಂಡ್ನಲ್ಲಿ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಉಸ್ತುವಾರಿ ಸಚಿವರುಗಳ ನೇಮಕ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು. ರೈತರ 50,000ವರೆಗಿನ ಸಾಲ ಮನ್ನಾ ಮಾಡಬೇಕು ಎಂದು ಪತ್ರದಲ್ಲಿ ಅಶೋಕ್ ಉಲ್ಲೇಖಿಸಿದ್ದಾರೆ. ಪತ್ರ ಬರೆದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಹಾಕಿರುವ ಆರ್ ಅಶೋಕ್ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರ ಸವಾಲು ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅಸಮರ್ಥ ಮುಖ್ಯಮಂತ್ರಿ ಎಂದು ಟೀಕಿಸಿರುವ ಆರ್ ಅಶೋಕ್, ಬೆಲೆ ಏರಿಕೆ ನಿಯಂತ್ರಣ ಆಗ್ತಿಲ್ಲ, ಕಮಿಷನ್ ಏಜೆಂಟರ ಹಾವಳಿ ನಿಂತಿಲ್ಲ, ರೈತರ ಸಮಸ್ಯೆ ಕೇಳುವುದಕ್ಕೆ ಒಬ್ಬ ಪೂರ್ಣಾವಧಿ ಕೃಷಿ ಸಚಿವರಿಲ್ಲ ಎಂದು ಗೇಲಿ ಮಾಡಿದ್ದಾರೆ. ನಿಮ್ಮ ನಿರ್ಲಕ್ಷ್ಯಕ್ಕೆ ರಾಜ್ಯದ ಅನ್ನದಾತರು ಯಾಕೆ ಬಲಿಯಾಗಬೇಕು? ರೈತರ ಹಿತರಕ್ಷಣೆ ಮಾಡುವುದಕ್ಕಿಂತ ನಿಮ್ಮ ಆಂತರಿಕ ಕಲಹಗಳೇ ಹೆಚ್ಚಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಜನತೆ ಅಸಮರ್ಥ ಆಡಳಿತಕ್ಕೆ ತಕ್ಕ ಪಾಠ ಕಲಿಸುವುದು ನಿಶ್ಚಿತ ಎಂದು ಬರೆದುಕೊಂಡಿದ್ದಾರೆ. ಅಶೋಕ್ ಪತ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಅಂತೀರಿ, ಪ್ರಧಾನಮಂತ್ರಿ ಅವರಿಗೆ ಕೊಡೋಕೇಳಿ ಎಂದು ತಿರುಗೇಟು ಕೊಟ್ಟಿದ್ದಾರೆ. ವಿಬಿ ಜೀರಾಮ್ಜಿ, ಜಲಜೀವನ್ ಮಿಷನ್ ನಾವೇ ಮಾಡಬೇಕು, ಮೋದಿ ಹೆಸರು ಯಾಕೆ? ಪ್ರವಾಹ ಬರ ನಿರ್ವಹಣೆಗೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಏನು? ಯಡಿಯೂರಪ್ಪ ಸಾಲ ಮನ್ನಾ ಮಾಡುವುದಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅನ್ನಲಿಲ್ಲವೇ? ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ. ನಿಮ್ಮ ಸಹಕಾರ, ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರ, ನಿಮ್ಮ ಸಂಸದರು ಏನು ಮಾಡುತ್ತಿದ್ದಾರೆ? ಬರೀ ಮನ್ ಕಿ ಬಾತ್ ಕೇಳೋಕಿರೋದಾ ನೀವು ಎಂದೆಲ್ಲ ಪ್ರಶ್ನಿಸಿ ನಮ್ಮನ್ನ ಕೇಳೋ ಬದಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು? ಹೌದು ಸರ್, ನಾವೇ ಈಗ ವಿಬಿಜಿ ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವುದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡಬೇಕು. ರೈತರ ಸಾಲನೂ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ. ಇವ್ರು ಏನ್ ಮಾಡ್ತಾ ಇದ್ದಾರೆ? ನಿಮ್ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತು ನಿಮ್ಮ ಎಂಪಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳಕ್ಕಿರೋದ ನೀವು? ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಕೃಷಿ ಇಲಾಖೆಯಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು. ಕೃಷಿ ಸಚಿವರಿಲ್ಲ. ಇದು ಎಲ್ಲಿ ಯಾರು ಇವರಿಗೆ ನಿರ್ದೇಶನ ನೀಡತಕ್ಕಂಥವ್ರು ಯಾರು? ಎಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಗಮನಿಸ್ಲಿಕ್ಕೆ ಆಗ್ತಾ ಇದೆಯೇ ಇಲ್ವೇ? ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ಐಸಿಯು ವರ್ಣಗಿದೆ, ಟೇಕಪ್ ಆಗಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಯ್ತು. ಒಂದು ರೀತಿ ಆರಂಭ ಶೂರರಂತೆ ಕೆಲವು ಘೋಷಣೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಕೇವಲ ಭರವಸೆಗಳು ಘೋಷಣೆ ಆಗಬಾರ್ದು.
ಇನ್ನೊಂದು ಕಡೆ ಮಂಡ್ಯ ಭಾಗದಲ್ಲಿ ನೀರಿಲ್ಲದೆ ರೈತರ ಜಮೀನುಗಳಲ್ಲಿ ಕಬ್ಬು ಒಣಗುತ್ತಿದೆ. ಒಣಗಿ ನಿಂತ ರೈತರ ಜಮೀನಿಗೆ ಜೆಡಿಎಸ್ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ರೈತರ ಜೊತೆ ಚರ್ಚೆ ನಡೆಸಿ ಧೈರ್ಯ ತುಂಬಿದ್ರು. ಕೆಆರ್ಎಸ್ನಿಂದ ತಕ್ಷಣವೇ ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿದ್ರು. ನೀರು ಬಿಡದಿದ್ದರೆ ರೈತರ ಜೊತೆ ರಸ್ತೆಗಿಳಿದು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ಈ ಆಡಳಿತದಲ್ಲಿರೋ ಸರ್ಕಾರಕ್ಕೆ ಅವರಿಗೆ ಏನು ಇದೆಲ್ಲ ಕಾಣಿಸ್ತಾನೆ ಇಲ್ಲ. ಒಂದು ವೇಳೆ ನೀರು ಇಲ್ದಿದ್ರೆ ಬೇಡ, ಕಟ್ಟೆಯಲ್ಲಿ ನೀರು ಇತ್ಕೊಂಡು ಕೂಡ ಈ ಅನ್ಯಾಯ ರೈತರಿಗೆ ಮಾಡೋದಾದರೆ ಇದು ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ಅಂತ ಹೇಳಕ್ಕಾಗ್ತದ? ಎಲ್ಲವನ್ನೂ ನಿಲ್ಲಿಸಿ ಮೊದಲು ನಾಲೆಗಳಿಗೆ ತತ್ಕ್ಷಣ ನೀರು ಬಿಡಿ, ಇಲ್ಲ ಅಂದರೆ ನಾವು ಮುಂದೆ ಇದನ್ನು ಬೇರೆ ರೀತಿಲೇ ಹೋರಾಟ ಪ್ರಾರಂಭ ಮಾಡಬೇಕಾಗತ್ತೆ. ನಾವ್ಯಾರು ನಮ್ಮ ಜಿಲ್ಲೆಯಲ್ಲಿ ನಾವು ಯಾರ ಹಂಗಲು ಏನು ಬದುಕಬೇಕಾಗಿಲ್ಲ. ನಾವು ರೈತರು ಸ್ವಾಭಿಮಾನಿಗಳಿದ್ದೀವಿ. ನಾವು ರಸ್ತೆಗೆ ಬಂದು ಹೋರಾಟ ಮಾಡಬೇಕಾಗತ್ತೆ. ಹೀಗೆ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಬರ ರಾಜಕೀಯ ಜೋರಾಗೇ ಸಾಗಿದೆ. ಸರ್ಕಾರದ ನಿರ್ಧಾರಗಳಿಗಾಗಿ ರೈತರು ಜನರು ಕಾದು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜ್ಯದಲ್ಲಿರುವಂತಹ ಬರದ ಪರಿಸ್ಥಿತಿ, ಇದನ್ನು ನಿಭಾಯಿಸಬೇಕಾಗಿರೋದು ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 1 ಕೋಟಿ ರೂಪಾಯಿಗಳನ್ನು ಕೊಟ್ಟು ಆಕ್ಷನ್ ಪ್ಲಾನನ್ನು ಮತ್ತು ಕುಡಿಯುವ ನೀರಿನ ಯೋಜನೆಯನ್ನು ರೂಪಿಸುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಮುಂದುವರೆದು ಈ ಪರಿಸ್ಥಿತಿಯ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಸರ್ಕಾರ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಇದರ ನಡುವೆ ರಾಜಕೀಯದ ವಾಗ್ಯುದ್ಧವೂ ಕೂಡ ನಡೀತಾ ಇರುವುದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಪ್ರವಾಸದಲ್ಲಿದ್ದಾರೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮುಗಿಸಿ ಬಂದಂಥವರು ಕಿತ್ತೂರು ಕರ್ನಾಟಕಕ್ಕೆ ಹೋಗಿದ್ದಾರೆ. ಕಲಬುರಗಿ, ಬೀದರ್ ಮತ್ತು ಕಲಬುರಗಿಯಲ್ಲಿ ಪ್ರವಾಸವನ್ನು ಮಾಡಿದರು. ಕಲಬುರಗಿಯಲ್ಲಿ ವಿಭಾಗವಾರು ಪರಿಶೀಲನೆಯ ಸಭೆಯನ್ನು ಮಾಡಿದರು. ಇವತ್ತು ಬೆಳಗಾವಿಯಲ್ಲಿ ನಡೆಸಿದರು. ಬೆಳಗಾವಿಯಲ್ಲಿ ನಡೆಸಿದಂತಹ ಸಭೆಗೆ ಅದು ಬೇರೆ ಸುವರ್ಣಸೌಧದಲ್ಲಿ ಸಭೆ ನಡೆಸಿದ್ರಿಂದಾಗಿ ಎಲ್ಲ ಜಿಲ್ಲೆಗಳ ಶಾಸಕರನ್ನು ಕೂಡ ಕರೆಸಿದ್ರು. ಅದರಲ್ಲಿ ಬಿಜೆಪಿ ಶಾಸಕರುಗಳು ಕೂಡ ಬಂದಿದ್ದರು. ಯಾಕಂದರೆ ಪ್ರಗತಿ ಪರಿಶೀಲನೆಯ ಸಭೆ ಇತ್ತು, ರಿವ್ಯೂ ಮೀಟಿಂಗ್ ಇತ್ತು, ಮುಖ್ಯಮಂತ್ರಿಯವರ ಜೊತೆಗೆ ಇತ್ತು. ಮತ್ತು ವಿಶೇಷವಾಗಿ ಬರದ ವಿಚಾರದಲ್ಲೂ ಕೂಡ ಅಧ್ಯಯನ ಆಯಿತು. ಆದರೆ ಇದೆಲ್ಲ ಒಂದು ಭಾಗ. ಆದರೆ ಅದರ ಎರಡನೇ ಭಾಗ ಇದರಲ್ಲಿರುವಂತಹ ರಾಜಕೀಯ. ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ವಿಭಾಗವಾರು ಮೀಟಿಂಗ್ ಮಾಡಿದ್ದು ಮಾತ್ರ ಅಲ್ಲ, ಆ ಭಾಗದ ಶಾಸಕರಿಗೆ ಇವತ್ತು ಪ್ರತ್ಯೇಕ ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದಾರೆ. ಏನು ಕಾರಣ, ಯಾವ ಸ್ವರೂಪದಿದ್ದು ರಾಜಕಾರಣ ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಕಸರತ್ತನ್ನು ನಡೆಸ್ತಾ ಇರುವಂತೆ ಕಾಣ್ತಾ ಇದೆ. ಮೊದಲಿಗೆ ಇದು ಗ್ರೂಪ್ ಫೋಟೋ, ಇದರಲ್ಲಿ ಎಲ್ಲ ಪಕ್ಷಗಳ ಶಾಸಕರು ಕೂಡ ಇದ್ದಾರೆ, ಇದರಲ್ಲಿ ಬಿಜೆಪಿ ಶಾಸಕರು ಕೂಡ ಇದ್ದಾರೆ. ಅಂದರೆ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಶಾಸಕರನ್ನು ಕೂಡ ಕರೆದಿದ್ರು. ಅಲ್ಲಿ ಬಿಜೆಪಿ ಶಾಸಕರು ಬಂದಿದ್ದರು, ಕಾಂಗ್ರೆಸ್ನ ಶಾಸಕರು ಆಫ್ಕೋರ್ಸ್ ಇದ್ದರು. ಅವರೆಲ್ಲರ ಜೊತೆಗೆ ಗ್ರೂಪ್ ಫೋಟೋ ತಗೊಂಡ್ರು. ಅದಾದ ನಂತರ ಡಿನ್ನರ್ ಮೀಟಿಂಗ್ಗೆ ತಮ್ಮ ಪಕ್ಷದ ಶಾಸಕರನ್ನು ಕರೆದಿದ್ದಾರೆ. ವಿಶೇಷವಾಗಿ ಹಾಲಿ ಮಾಜಿ ಶಾಸಕರು ಮತ್ತು ಸಂಸದರು MLCಗಳಿಗೆ ಸಿಎಂ ಅವರು ಡಿನ್ನರನ್ನು ಕೊಡ್ತಾ ಇದ್ದಾರೆ. ಅಂದರೆ ಕಳೆದ ಬಾರಿ ಗೆದ್ದಂತಹ ಅಂದರೆ ಹಾಲಿ ಶಾಸಕರು, ಸೋತಂತಹ ಮಾಜಿ ಶಾಸಕರುಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಗಳು, ಸಂಸದರು, MLCಗಳು ಇವರೆಲ್ಲರನ್ನು ಕೂಡ ಕರೆದಿದ್ದಾರೆ, ಸಭೆಗೆ ಕರೆದಿದ್ದಾರೆ. ಈ ಸಭೆಯ ಮೂಲಕವಾಗಿ ಒಂದು ಒಗ್ಗಟ್ಟನ್ನು, ನಾಯಕರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಇದೊಂದು ಸಹಜವಾಗಿಯೇ ತನ್ನ ಪಕ್ಷವನ್ನು ಒಗ್ಗೂಡಿಸುವ, ತನ್ನ ಶಾಸಕರ ಜೊತೆಗೆ ಹೆಚ್ಚು ಇನ್ವಾಲ್ವ್ ಆಗುವಂಥ ಒಂದು ಅವಕಾಶ. ಅಫ್ಕೋರ್ಸ್ ಅವರ ಅಧ್ಯಕ್ಷರಾಗಿದ್ದಾಗಲೇ ಇವರೆಲ್ಲರೂ ಕೂಡ ಶಾಸಕರಾಗಿದ್ದಂಥವ್ರು. ಅವ್ರ ಜೊತೆಗೆ ಅನೇಕ ಮೀಟಿಂಗ್ಗಳನ್ನು ನಡೆಸಿದ್ದಾರೆ, ಅನೇಕ ಡಿನ್ನರ್ ಮೀಟಿಂಗ್ಗಳು ಕೂಡ ಆಗಿದ್ದಾವೆ. ಆದರೆ ಇದು ವಿಭಾಗವಾರು ಹೋದಾಗ ಅಲ್ಲಿ ಆ ಶಾಸಕರ ಜೊತೆಗೆ ಸಮಾಲೋಚನೆಗಾಗಿ ಒಂದು ಡಿನ್ನರ್ ಮೀಟಿಂಗನ್ನು ಕರೆದಿರುವಂಥದ್ದು ವಿಶೇಷವಾಗಿದೆ. ಇಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ಶಾಸಕರುಗಳನ್ನು ಕರೆದಿದ್ದಾರೆ. ಸಂಪುಟ ವಿಸ್ತರಣೆಯ ಚರ್ಚೆ ಮಧ್ಯೆಯೇ ನಾಯಕರನ್ನು ವಿಶ್ವಾಸ ಗಳಿಸೋದಕ್ಕೆ ಮಾಡಿಕೊಂಡಿರುವಂತಹ ಪ್ಲಾನ್ ಅಂತೆ ಕಾಣ್ತಾ ಇದೆ. ಯಾಕಂದರೆ ಅಂತಿಮವಾಗಿ ಅವರ ಗುರಿ ಇರುವಂಥದ್ದು 2028ರಲ್ಲಿ ತಮ್ಮ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು, ತನ್ನ ನಾಯಕತ್ವದಲ್ಲಿ ಬರಬೇಕು ಅನ್ನುವಂಥದ್ದು ಸಹಜವಾಗಿದೆ. ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರಿಗೆ ಆಸೆ ಇದ್ದೇ ಇದೆ. ಸಂಪುಟ ವಿಸ್ತರಣೆಯ ವೇಳೆ ಅವಕಾಶ ಸಿಗದವರು ಮುನಿಸಿಕೊಳ್ಳಬಾರದು ಅನ್ನುವಂಥ ತಂತ್ರಗಾರಿಕೆಯನ್ನು ಇದರಲ್ಲಿ ರೂಪಿಸ್ತಾ ಇದ್ದಾರೆ. ಯಾಕಂದರೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅಲ್ಲಿ ಲಕ್ಷ್ಮಣ ಸವದಿ ಅವರಿದ್ದಾರೆ, ಹಾಗೆಯೇ ಗಣೇಶ್ ಹುಕ್ಕೇರಿ ಅವರಿದ್ದಾರೆ, ಅಶೋಕ್ ಪಟ್ಟಣ ಅವರಿದ್ದಾರೆ. ಹಿರಿಯ ಶಾಸಕರುಗಳ ಸಾಲೆ ಕಾಂಗ್ರೆಸ್ನಲ್ಲಿ ಇದ್ದೇ ಇರೋದ್ರಿಂದಾಗಿ ಇರಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಕೈ ತಪ್ಪುತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹೀಗಾಗಿ ಅವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಆರಾಮಾಗಿ ಇರಬೇಕು, ಯಾವುದೇ ಕಿರಿಕಿರಿ ಮಾಡುವ ಹಾಗಿಲ್ಲ, ಅಸಮಾಧಾನಗೊಳ್ಳುವಂಗಿಲ್ಲ, ಪಕ್ಷದ ನಿರ್ಧಾರ ಅನ್ನುವಂಥ ಸಂದೇಶ ರವಾನಿಸುವಂಥ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ. ನಾಯಕರ ಜೊತೆಗೆ ಸಮಯ ಕಳೆದು ವಿಶ್ವಾಸ ಗಳಿಸುವಂತಹ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಮೂಲಕ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯನವರು
ಯಾವುದೇ ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಎಲ್ಲ ಶಾಸಕರು ಜೊತೆಯಾಗಿ ಬರ್ತಿದ್ರು. ಇವತ್ತು ಶಿವಕುಮಾರ್ ಅವರು ಹೋಗ್ತಿದ್ದಾರೆ, ಅವ್ರ ಜೊತೆ ಕೂಡ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಆದರೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು ಈಗ, ಹೀಗಾಗಿ ಅವ್ರಿಗೆ ಹೆಚ್ಚು ಶಾಸಕರ ಜೊತೆಗೆ ಈಗ ಬೆರೆಯುವಂಥದ್ದು ಅನಿವಾರ್ಯತೆಯೂ ಕೂಡ ಇದ್ದೇ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲಲ್ಲಿ ಕೈ ನಾಯಕರಿಗೆ ಇವತ್ತು ಡಿನ್ನರ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಎಲ್ಲ ಶಾಸಕರುಗಳನ್ನು ಕೂಡ ಕರೆದಿದ್ದಾರೆ. ವಿಶೇಷವಾಗಿ ಆಯಾ ಭಾಗದ ಶಾಸಕರೇ ಇರೋದ್ರಿಂದಾಗಿ ಕಡಿಮೆ ಸಂಖ್ಯೆಯಲ್ಲಿ ಶಾಸಕರು ಇರ್ತಾರೆ, ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಟಾರ್ಗೆಟ್ 2028 ಅನ್ನೋಂಥದ್ದು ಸ್ಪಷ್ಟ ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಚುನಾವಣೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ, ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ, ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡೂ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡೋದರಲ್ಲಿ ಯಶಸ್ವಿಯಾಗಿತ್ತು. ಹೀಗಾಗಿ 2023ರಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದಂತಹ ಕಿತ್ತೂರು ಕರ್ನಾಟಕ ಈ ಬಾರಿಯೂ ಕೂಡ ಅದೇ ಸ್ವರೂಪದಲ್ಲಿ ತಮ್ಮ ಬೆಂಬಲಕ್ಕೆ ನಿಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ DK ಶಿವಕುಮಾರ್ ಅವರು. ಆ ಕಾರಣಕ್ಕಾಗಿ 2028ರ ಚುನಾವಣೆಗೂ ಕಿತ್ತೂರು ಕರ್ನಾಟಕವನ್ನು ಅವರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಅಧಿಕಾರದ ಕೀಲಿಕೈ ಅವರ ಕೈಗೆ ಸಿಗಬೇಕು ಅಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಲೇಬೇಕು. ಬೆಳಗಾವಿ ಸೇರಿದಂತೆ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡಿದಂತೆ ತಮಗೂ ಬೆಂಬಲ ನೀಡಬೇಕು ಅನ್ನುವಂತಹ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಈ ಭಾಗದಲ್ಲಿ ದೊಡ್ಡ ಬೆಂಬಲ ವ್ಯಕ್ತವಾಗಿತ್ತು ಅವರ ನಾಯಕತ್ವಕ್ಕೆ. ಅದೇ ಸ್ವರೂಪದಲ್ಲಿ ತಮಗೂ ತಮ್ಮ ನಾಯಕತ್ವಕ್ಕೂ ಕೂಡ ಅದೇ ಸ್ವರೂಪದ ಬೆಂಬಲ ಸಿಗಬೇಕು ಅನ್ನುವಂತಹ ಸಂದೇಶವನ್ನು ಶಿವಕುಮಾರ್ ಅವರು ಕೂಡ ರವಾನಿಸ್ತಾ ಇದ್ದಾರೆ. 2028-2029 ಚುನಾವಣೆಗೆ ಒಗ್ಗಟ್ಟಿನ ಮಂತ್ರದ ಪಠಣವನ್ನು ಕೂಡ ಶುರು ಮಾಡಿದ್ದಾರೆ. ಹೀಗಾಗಿಯೇ ಎಲ್ಲ ಶಾಸಕರುಗಳು ಎಲ್ಲ ಸಚಿವರುಗಳು ಕೂಡ ಜೊತೆಯಲ್ಲಿದ್ದಾಗ ಅದೊಂದು ದೊಡ್ಡ ಸಂದೇಶ ತಮ್ಮ ಪಕ್ಷದ ಕಾರ್ಯಕರ್ತರಿಗೂ ಹೋಗುತ್ತೆ. ನಮ್ಮಲ್ಲಿ ಯಾವುದೇ ಮುನಿಸುಗಳಿಲ್ಲ, ನಮ್ಮಲ್ಲಿ ಯಾವುದೇ ಇರುಸು ಮುರುಸುಗಳಿಲ್ಲ, ನಾವೆಲ್ಲ ಜೊತೆಯಾಗಿದ್ದೀವಿ ಅನ್ನೋಂಥ ಒಗ್ಗಟ್ಟಿನ ಪ್ರದರ್ಶನ. CM ಜೊತೆಗೇನೆ ಇದ್ದಂತಹ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಮತ್ತು ಸಚಿವರು, ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಮತ್ತು ಸಚಿವರುಗಳೆಲ್ಲರೂ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಇದ್ರು. ಆ ಮೂಲಕ ಮುಖ್ಯಮಂತ್ರಿಯವರು ಕರೆದಿರ್ತಕ್ಕಂಥ ಒಂದು ವಿಭಾಗವಾರು ಕರೆದಿರುವಂತಹ ಸಭೆ ಮತ್ತು ಆ ವಿಭಾಗವಾರು ಸಭೆಯನ್ನು ಕರೆದಂಥ ಕಾರಣಕ್ಕಾಗಿ ಎಲ್ಲ ಜಿಲ್ಲೆಗಳ ಶಾಸಕರುಗಳನ್ನು ಅಲ್ಲಿಗೆ ಆ ವಿಭಾಗದ ಎಲ್ಲ ಜಿಲ್ಲೆಗಳ ಶಾಸಕರನ್ನು ಕರೆಸೋದಕ್ಕೂ ಸಾಧ್ಯ ಆಯಿತು. ಅವರ ಜೊತೆಗೆ ಒಂದು ಸಭೆಯನ್ನು ಮಾಡೋದಕ್ಕೂ ಸಾಧ್ಯ ಆಯಿತು. ಅವರ ವಿಶ್ವಾಸ ಗಳಿಸೋದಕ್ಕಾಗಿ, ಅವರ ಜೊತೆಗೆ ಹೆಚ್ಚು ಬೆರೆಯೋದಕ್ಕಾಗಿ ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ. ಹೊಸ ಲೆಕ್ಕಾಚಾರಗಳೊಂದಿಗೆ ಶಿವಕುಮಾರ್ ಅವರು ಸಾಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.